ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಲ್ಲಿ ಜಗದೀಶ್ ಧನ್ಕರ್ ಅವರು ಚೇರ್ಮನ್ ಹೇಳಿದ್ರಂತೆ, ಚೇರ್ಮನ್ ಸ್ಥಾನಕ್ಕೆ ಅಪಮಾನ ಮಾಡಿರಲಿಲ್ಲ, ನೀವು ನಿಮ್ಮ ಘನತೆ ಕಾಪಾಡ್ಕೊಳ್ಳಿ, ನಿಮ್ಮ ಸ್ಥಾನಕ್ಕೆ ಬುದ್ಧಿವಂತರಾದ ಜಯರಾಮ್ ರಮೇಶ್ ಅಂತ ಅವ್ರು ಬರಲಿ ಅಂದ್ಬಿಟ್ಟು. ಅದಕ್ಕೆ ಖರ್ಗೆ ಅವರು ವರ್ಣಾಶ್ರಮದ ಮನಸ್ಥಿತಿ ತೋರಿಸುತ್ತೆ, ನನ್ನನ್ನು ಆಯ್ಕೆ ಮಾಡಿರೋದು ಜಯರಾಮ್ ರಮೇಶ್ ಅಲ್ಲ, ಈ ಸ್ಥಾನದಲ್ಲಿ ಕೂರಿಸಿರೋದು ಸೋನಿಯಾ ಗಾಂಧಿ ಅಂತೆಲ್ಲ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. To replace, one second, Jairam Ramesh, you are so intelligent, so gifted, so talented, you should immediately come and take seat in place of Mr. Khadge, because by and large you are doing his job. Sir, mera time ka dhyan rakhiye. Don't bring that Varna Kya? still in your mind. That Varna system is there. That's why you are calling Ramesh is a very intelligent, very that, and I am dull, so that No, he no, should no, be no, no. replaced. No. ಫಸ್ಟ್ ಆಲ್ ಯಾರು LOP ಅಂದರೆ ವಿಪಕ್ಷ ನಾಯಕ ಆಗಬೇಕು ಅನ್ನೋದು ಚೇರ್ಮನ್ನು ಸ್ಪೀಕರ್ ಕೆಲಸ ಅಲ್ಲ. ಅವ್ರು ಸಜೆಸ್ಟ್ ಮಾಡ್ತಾರೆ. ಪ್ರತಿಪಕ್ಷದ ನಾಯಕ ಸರಿಯಾಗಿ ಇಲ್ಲ ಅಂತಿದ್ರೆ ಅದನ್ನು ಹೇಳ್ಬೋದು ಅವರು. ಯಾರು ಅಲ್ಲಿಗೆ ಬರಬೇಕು, ಅವ್ನು ಬುದ್ಧಿವಂತ, ಅವ್ನು ಇಲ್ಲಿಗೆ ಬರಲಿ, ಇವ್ನು ಪೆದ್ದ, ಇವ್ನು ಅಲ್ಲಿಂದ ಆಚೆ ಹೋಗ್ಲಿ ಅಂತ ಹೇಳೋದು ಅವ್ರ ಕೆಲಸ ಅಲ್ಲ. ಅವಮಾನಿಸಿದ ಹಾಗೆ ಅದು. ಇನ್ನು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯ ನೇಮಕದ ಬಗ್ಗೆ ಅನಿಶ್ಚಿತತೆ ಮುಂದುವರೆದಿದೆ. ವಿಪಕ್ಷ ಇಂಡಿ ಕೂಟ ಅಯೋಧ್ಯೆಯ ದಲಿತ ಸಂಸದ ಅವಧೇಶ್ ಪ್ರಸಾದ್ರನ್ನ ಕಣಕ್ಕಿಳಿಸಲು ಮುಂದಾದ ಹಿನ್ನೆಲೆಯಲ್ಲಿ ಎನ್ಡಿಎ ರಕ್ಷಣಾತ್ಮಕ ಆಟದ ಮೊರೆ ಹೋಗ್ತಾ ಇದೆ. ಸದ್ಯಕ್ಕೆ ಡೆಪ್ಯೂಟಿ ಸ್ಪೀಕರ್ ಚುನಾವಣೆ ನಡೆಸುವಂತಹ ಗೊಡವೆಯೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ನಡೆಸಲೇಬೇಕು ಅಂತ ಏನಿಲ್ಲ, ಕಾನೂನುಬದ್ಧವಾಗಿ ನಡೆಸಲಿ ಬಿಡ್ರಿ, ಸ್ಪೀಕರೇ ಡಿಸೈಡ್ ಮಾಡ್ಬೇಕದನ್ನ. ಅದಕ್ಕೊಂದು ಸಮಿತಿ ಮಾಡಿದಾರಂತ. ಸಮಿತಿ ಯಾವಾಗಲೂ ಮಾಡ್ತಾರ್ರಿ, ಸುಮ್ಮನೆ ನೀವು ಒಳ್ಳೆ ಗೊತ್ತಿಲ್ಲದೆ ಹೇಳ್ತಾ ಇರ್ತೀರಿ ಎಲ್ಲರೂ. ನೀವು ಅಸೆಂಬ್ಲಿ ಪ್ರೊಸೀಡಿಂಗ್ಸ್ನೆಲ್ಲ ಯಾರು ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ನಮ್ಮ ಜನನೂ ಅಷ್ಟೇ, ನಮ್ಮ ಜರ್ನಲಿಸ್ಟ್ಗಳು ಅಷ್ಟೇ, ಇಬ್ಬರು ಸರಿ ಇದ್ದೀರಿ. ಎಲ್ಲ ಸದನದಲ್ಲೂ ಒಂದು ಕಲಾಪವನ್ನು ನಡೆಸೋದಕ್ಕೆ ಒಂದು ಕಮಿಟಿ ಮಾಡ್ತಾರೆ, ಎಲ್ಲ ಸದನದಲ್ಲೂ ಮಾಡ್ತಾರೆ, ನಮ್ಮ ವಿಧಾನಸಭೆಯಲ್ಲೂ ಮಾಡ್ತಾರೆ. ಸ್ಪೀಕರ್ ಆದ ಮೇಲೆ ಡೆಪ್ಯೂಟಿ ಸ್ಪೀಕರು ಇಲ್ಲದಿದ್ದರೆ ಸದನದಲ್ಲಿ. ಇದಲ್ಲದೆ ಸದನದ ಯಾರನ್ನಾದರೂ ಸ್ಪೀಕರು ಒಂದು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂತ ಕರಿಬೋದು ಬೇಕಾದ್ರೆ. ಆ ಕಮಿಟಿನಲ್ಲಿ PC ಮೋಹನ್, ಕುಮಾರಿ ಶೈಲಜಾ, ರಾಜ. ರಾಜ ಯಾಕೆ ಮಾಡ್ಬೇಕಂಗಾರೆ? ರಾಜ ಏನು ಕಾಂಗ್ರೆಸ್ BJPನ? ಮತ್ತೆ ಎಲ್ಲ ಪಕ್ಷದವರು ಇರ್ತಾರೆ ಅದರಲ್ಲಿ. ಎಸ್, ದರ್ಶನ್ ಅಭಿಮಾನಿಗಳ ಅಭಿಮಾನ ಅತಿರೇಕಕ್ಕೆ ಹೋಗಿದೆ. ಒಬ್ಬ ಅಭಿಮಾನಿ ತನ್ನ ಮಗನಿಗೆ ಕೈದಿ ವೇಷ ಹಾಕಿ ಫೋಟೋಶೂಟ್ ಮಾಡಿಸಿದ್ನಂತೆ. ವೆರಿ ಗುಡ್ ಫಾದರ್ ನೀನು. ಯಾಕೆ ಸರ್? ನಿನ್ನ ಮಗ ಹಾಗೆ ಆಗಲಿ ಅಂತ ನಾನು ಆಶಿಸ್ತೀನಿ. ನೀನು ಬಯಸಿದ್ದು ಅದೇ ಅಂತ. ಅಪ್ಪ ಬಯಸಿದ್ದದೇ ಅಲ್ವಾ? ಮಗನ ಕೈದಿ ಹಾಗೆ ಆಗಲಿ ನಿನ್ನ ಮಗ. ಎಂದಾದ್ರೂ ಒಂದಿನ ನಾನು ಬದುಕಿದ್ರೆ ಅವನು ಹಾಗೆ ಆದರೆ ಫೋಟೋ ಕಳ್ಸಪ್ಪ ನೋಡ್ತೀನಿ. ಯಾಕಂದರೆ ಬೆಳೆಯುವ ಮೊಳಕೆಯಲ್ಲೇ ಗೊತ್ತಾಗೋಗ್ತಾ ಇದೆ ನಮಗೆ ಅಂತ ಅವತ್ತು ಅನ್ಕೋಬೋದು. ಭವಿಷ್ಯ ಏನು ಅನ್ನೋದು. ನಾಚಿಗೆಟ್ಟ ತಂದೆಗಳು, ತಾಯಿಂದರು ಅಭಿಮಾನವನ್ನು ತೋರಿಸುವ ರೀತಿಗಳೇನಿದೆಲ್ಲ, ಅಭಿಮಾನ ಇರ್ಬೋದು, ತಪ್ಪಲ್ಲ. ಜೈಲ್ಗೆ ಹೋಗಿದ್ದೇನು ಸಂಭ್ರಮಿಸ್ತಾ ಇದ್ದಾರೆ, ತಪ್ಪಲ್ಲ. ಅಭಿಮಾನ ಇರ್ಬೋದು, ಜೈಲ್ಗೆ ಹೋಗಿದ್ದಕ್ಕೆ ಬೇಜಾರು ಆಗಿರ್ಬೋದು ಅವ್ರಗಳಿಗೆ, ಇಟ್ಸ್ ಆಲ್ ರೈಟ್. ಇದಲ್ಲ ಏನು ಅರಿಯದ ಕಂದನ್ನ ಕೈದಿ ಮಾಡೋದಂತೆ. ಪ್ರಕರಣದ 17ನೇ ಆರೋಪಿಯನ್ನು ಜಾಮೀನಿಗೆ ಹೋಗಕ್ಕೆ ಹೋಗಿದ್ರಂತೆ, ಏನೋ ಹಾಕಿಲ್ವಂತೆ ಅರ್ಜಿನ. ಪರಮೇಶ್ವರ್ ಅವ್ರು ಹೇಳ್ತಾರೆ ಯಾವ ಸ್ಪೆಷಲ್ ಟ್ರೀಟ್ಮೆಂಟು ಕೊಟ್ಟಿಲ್ಲಪ್ಪ ಅಲ್ಲಿ ಅವ್ರಿಗೆ, ಬೇಕಾದ್ರೆ ಬಂದ್ರಪ್ಪ ತೋರಿಸ್ತೀನಿ ಅಂತಂದ್ರು. ನೀವು ಕರ್ಕೊಂಡೋದಾಗ ಅಲ್ಲಿ ಏನೂ ಇರಲ್ಲ ಬಿಡ್ರಿ ಸರ. ಇನ್ನು ದರ್ಶನ್ ಯಾರ ಸಮತಾ ಅನ್ನೋ ಮಹಿಳೆ ಭೇಟಿ ಮಾಡಿದಾರಂತೆ, ಯಾರು ಪವಿತ್ರ ಗೌಡ ಗೆಳತಿ ಅಂತೆ. ಯಾಕೆ ಮಾಡ್ಬೋದು, ಅದು ಅವ್ರ ಇಷ್ಟ, ಅವಕಾಶ ಇರುತ್ತೆ ವಿಸಿಟ್ಗೆ. ಕಾನೂನು ಪ್ರಕಾರ ಜಾಗ ಇದೆ, ಅವ್ರು ಯಾರು ಬೇಕಾದ್ರೂ ಭೇಟಿ ಮಾಡ್ಬೋದು. ನಡೀರಿ, ನಾನು ಅಲ್ಲೇ ಹೇಳಿದ್ದೀನಿ ಅವತ್ತೇ, ಹೇಳಿಲ್ವಾ ನಿಮ್ಗೆ? ಚಿಕನ್ ಬಿರಿಯಾನಿ ಅವೆಲ್ಲ ಕೊಡಲ್ಲಪ್ಪ ಅಂತ ಹೇಳಿದ್ದೀನಿ. ಜೈಲ್ ಒಳಗಡೆನೂ ಕೊಡಲ್ಲ, ಅಲ್ಲಿ ಮಾಡೋದು. ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಯಾವ ಅಡುಗೆ ಮಾಡ್ತಾರೆ. ಅಯ್ಯೋ, ನೀವು ಹೋಗಿದ್ದಿನ ಅಡುಗೆ ಮಾಡಲ್ಲ, ಸುಮ್ಮನಿರಿ ಸರ್. ಅಲ್ಲ, ಗೇಟ್ ಒಳಗಡೆ ಕಾರ್ನ ಕಳಿಸಿದ್ರಲ್ಲ, ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕಲ್ವಾ? ನ್ಯಾಯಾಲಯದ ಅನುಮತಿ ಇದ್ರೆ ಕೊಡಬಹುದು, ಇಲ್ಲಿದ್ರೆ ಜೈಲಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ಹೋಮ್ ಮಿನಿಸ್ಟ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಗಾಂಜಾ ಯಾಕೆ ಸಿಗತ್ತೆ, ಚಾಕು ಯಾಕೆ ಸಿಗತ್ತೆ, ಮೊಬೈಲ್ ಯಾಕೆ ಸಿಗತ್ತೆ, ಯಾಕೆ ಸಿಗತ್ತೆ? ನೀವು ಕೊಟ್ಟಿದ್ರಾ? ನೀವು ಕೊಟ್ಟಿದ್ರ ತಗೊಂಡೋಗಿ ಡಾಕ್ಟ್ರು ನಿಮ್ಮ ಮನೆಯಿಂದ? ಇದಕ್ಕೆ ಪರ್ಮಿಷನ್ ಇದಕ್ಕಿಲ್ಲ ಮತ್ತೆ ಬನ್ನಿ ಸರ್, ನೀವು ಒಳ್ಳೆ ಕತೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಸುರಿತಾ ಇರುವ ಗಾಳಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕಾರವಾರದ ದೇವಭಾಗ ಕಡಲ ತೀರದಲ್ಲಿ 8 ಹೆಕ್ಟೇರ್ ಅರಣ್ಯ ನೆಡತೋಪು ನಾಶವಾಗಿದೆ. ದಕ್ಷಿಣ ಕನ್ನಡದ ಬಂಕ್ರಾ ಕೂಳೂರು ಎಂಬಲ್ಲಿ ರಸ್ತೆ ಕುಸಿದಿದೆ. ಸುಮಾರು 10ಕ್ಕೂ ಹೆಚ್ಚು ಮನೆಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ. ಉಡುಪಿಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಬೈಂದೂರಿನಲ್ಲಿ ನೂರಾರು ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕೊಡಗು, ಮೈಸೂರು, ಚಿಕ್ಕಮಗಳೂರಿನಲ್ಲಿ ಮಳೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಕೆಆರ್ಎಸ್ ಒಳಹರಿವು 12,400 ಕ್ಯೂಸೆಕ್ ಏರಿಕೆಯಾಗಿದೆ. ಕಬಿನಿ ಡ್ಯಾಂನ ಒಳಹರಿವು 10,000
ಕ್ಯೂಸೆಕ್ನಷ್ಟು ಏರಿದೆ. ಹೇಮಾವತಿ ಒಳಹರಿವು 8,500 ಕ್ಯೂಸೆಕ್, ಗಾಜನೂರು ಡ್ಯಾಂ ಹೊರಹರಿವು 14,100 ಕ್ಯೂಸೆಕ್ ಇದ್ದು ಮುಂದಿನ ಒಂದು ವಾರದಲ್ಲಿ ಟಿಬಿ ಡ್ಯಾಂ ಒಳಹರಿವು ಉತ್ತಮ ಆಗುವ ನಿರೀಕ್ಷೆ ಇದೆ. ಆಲ್ ರೈಟ್. ನಾನು ನದಿನಲ್ಲಿ ತೆಪ್ಪ ಮುಳುಗಿ 6 ಜನ ನಿಧನರಾಗಿದ್ದಾರೆ, ವಿಜಯ ನೀರ್ಪಾಲಾಗ್ಬಿಟ್ಟಿದ್ದಾರೆ. ಕಾರಣ ಈ ಸ್ಪೀಡ್ ಆಡ್ತಿರಂತೆ ಪೊಲೀಸ್ನವರು ಅಟ್ಟಿಸ್ಕೊಂಡು ಹೋಗಿದ್ದಾರಂತೆ, ತಪ್ಪಿಸ್ಕೊಳ್ಳೋಕೆ ಹೋಗಿ ತೆಪ್ಪ ಹತ್ತಿದ್ದಾರೆ, ತೆಪ್ಪ ಮುಳ್ಕೊಂಡ್ಬಿಡ್ತು. ರಾಜ್ಯದ ಜನರಲ್ಲಿ ದಿನೇ ದಿನೇ ಡೆಂಗಿ ಆತಂಕ ಹೆಚ್ಚಾಗ್ತಾ ಇದೆ. 6 ತಿಂಗಳಿನಲ್ಲಿ 6,187ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿದೆ. ಗ್ರಾಮೀಣ ಭಾಗದಲ್ಲಿ 56%, ನಗರ ಪ್ರದೇಶದಲ್ಲಿ 44%ನಷ್ಟು ಡೆಂಗಿ ಪಾಸಿಟಿವ್ ಕಾಣಿಸ್ಕೊಳ್ತಾ ಇದೆ. ಬೆಂಗಳೂರು, ಚಿಕ್ಕಮಗಳೂರು, ಮೈಸೂರಿನಲ್ಲಿ ಡೆಂಗಿ ತೀವ್ರತೆ ಹೆಚ್ಚಾಗ್ತಾ ಇದೆ. ನಿನ್ನೆ ಹಾಸನದಲ್ಲಿ ಬಾಲಕಿಯೊಬ್ಬರು ಬಲಿಯಾಗಿದ್ದಾರೆ. ಒಟ್ಟು 6ಕ್ಕೇರಿದೆ ಮೃತರ ಸಂಖ್ಯೆ. ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರೋರು ಕೂಡ ಡೆಂಗಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಇವತ್ತು ಸಭೆ ಕೂಡ ನಡೆಸಿದ್ದಾರೆ. ಅದೇಪ್ಪ, ಕರೋನಾ ಬಂದಾಗ ಹಾರ್ಟ್ ಅಟ್ಯಾಕ್ ಬಂದಾಗ ಬೇರೆ ಕಾಯಿಲೆ ಅಂತಿರ್ಲಿಲ್ವಾ? ಹೌದು ಸರ್. ಸೇಮ್. ಪೊಲೀಸ್ ಲಾಕಪ್ ಒಳಗೆ ಹೋದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಲ್ವಾ? ಹೌದು. ಸೇಮ್. ಡೆಂಗಿ ಕಾಯಿಲೆನ ನಿಯಂತ್ರಿಸೋದಾದ್ರೆ ನಿಯಂತ್ರಿಸಿ, ಇಲ್ದಿದ್ರೆ ಸಾಯಕ್ಕೆ ಬಿಡಿ, ಪಾಪ್ಯುಲೇಷನ್ ಡೌನ್ ಆಗತ್ತೆ ಅಂತ ತೀರ್ಮಾನಕ್ಕೆ ಬನ್ನಿ, ಅದೇ ಆಗ್ಲಿ ಅಂತ ಅಷ್ಟೇ. ಸಂಬಡಿ ಇಸ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್ಲಿ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇದು ಇವತ್ತಿಂದ ಆಗ್ತಾ ಇಲ್ಲ, ಲಾಸ್ಟ್ 8-10 ದಿನದಿಂದ ಪೈಲಪ್ ಹಾಕೊಂಡು ಬಂದಿದೆ ಈಗಿದು. ಇಲ್ಲಾಂದ್ರೆ ಇಷ್ಟು ಬೇಗ ಹಿಂಗೆ ಆಗ್ತಿರ್ಲಿಲ್ಲ. ಇದು ಹೆಣ ನಿಲ್ಲಿ ಕ್ಯೂ ಆಗ ಗೊತ್ತಾಗತ್ತೆ ನಿಮಗೆ. ಮತಾಂತರ ನಿಲ್ಲಿಸದಿದ್ದರೆ ದೇಶದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗಬಹುದು ಅನ್ನೋ ಕಳವಳವನ್ನು ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ನಿಷೇಧ ಕಾಯ್ದೆಯಡಿ ಅರೆಸ್ಟ್ ಆಗಿರೋ ಉತ್ತರ ಪ್ರದೇಶದ ಕೈಲಾಶ್ ಎಂಬಾತನ ಪ್ರಕರಣ ಮಾಡ್ತಾ ಇದ್ರು ರೋಹಿತ್ ರಂಜನ್ ಅಗರ್ವಾಲ್ ಅವರು. ಆಗ ಅವರ ಪೀಠ ಹೇಳಿತು, ಧಾರ್ಮಿಕ ಸಭೆಗೆ ಜನರನ್ನು ಕರ್ಕೊಂಡು ಹೋಗೋದು, ಅಲ್ಲಿ ಮನವೊಲಿಸೋದು, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸೋದು ಎಲ್ಲ ಸ್ಪಷ್ಟ ಆಗಿದೆ ಈ ಕೇಸಲ್ಲೂ. ಇದೇ ರೀತಿ ಆದರೆ ಬಹುಸಂಖ್ಯಾತರೆಲ್ಲ ಅಲ್ಪಸಂಖ್ಯಾತರಾಗ್ತಾರೆ, ಮತಾಂತರ ನಿಲ್ಲಿಸಬೇಕು ಅಂತ ಪೀಠ ಹೇಳಿದೆ. ಹಂಗೆಲ್ಲ ಹೇಳ್ಬಾರ್ದಪ್ಪ ನೀವು ಅಂತ ನಾಳೆ ಹೇಳ್ಬೋದು. ಯಾರೊಬ್ರು ಯಾರೇನು ಬೇಕಾದ್ರು ಮಾಡ್ಕೋಬೋದು, ಅವ್ರ ಇಷ್ಟ. ನೀವು ಮಾಡ್ಕೊಂಡು ಹೋಗ್ತಾ ಇರಿ, ಯಾರೇನು ಬೇಕಾದ್ರು ಮಾಡ್ಬೋದು. ನೀವು ಹೌದ್ರಿ, ನಾವು ಹೇಳೋದೇ ಹಂಗೆ ಅಷ್ಟೇ. ಹಿಂದೂಗಳೇ ಹಾಗೆ, ಸಹಿಷ್ಣುತೆ ಇಲ್ಲ ಅವರಿಗೆ ಅಂದ್ಬಿಟ್ರೆ ಆಗೋಯ್ತು. ಬಾಯಿಗೆ ಬಂದಂಗೆ ಹೇಳ್ಕೊಂಡು ಅಷ್ಟೇ. ಏನೀಗ ಹೇಳ್ಕೊಂಡೋದ್ರಾಯ್ತು. ನಾವು ನಿರ್ದಿಷ್ಟ ಜನರನ್ನು ಮೆಚ್ಚಿಸಲೆಂದೇ ಬದುಕನ್ನು ಸಾಗಿಸಬೇಕು ಎಂಬ ನಿರ್ಧಾರಕ್ಕೆ ಬಂದಾಗ ಈ ರೀತಿಯ ಕಾಂಪ್ರಮೈಸ್ಗಳಿಗೆ ಬಗ್ಗಿಬಿಡ್ತಾರೆ. ನಾನು ಲಂಚವನ್ನು ತಿನ್ನಲೇಬೇಕು ಎನ್ನೋ ತೀರ್ಮಾನಕ್ಕೆ ಬಂದಾಗ ಆ ನಾಲಿಗೆಗೆ ಯಾವುದು ಬೇರೆ ರುಚಿಗಳೆಲ್ಲ ಇಲ್ಲ, ಅದಕ್ಕೆ ತಿನ್ನೋದು ಒಂದೇ ಅದಕ್ಕಿರುತ್ತೆ, ಎಲ್ಲದಕ್ಕೂ ಹೋಗ್ಬಿಟ್ಟಿರುತ್ತೆ, ಎಲ್ಲದಕ್ಕೂ ಒಗ್ಗತ್ತದು. ಹಾಗೆ ಇದುವೇ ದಿವಾಳಿತನ ಇದು ಆಲೋಚನೆಗಳಲ್ಲಿ. ನೋಬಡಿ ಶುಡ್ ಹೇಟ್ ಎನ್ ಅನದರ್ ರಿಲಿಜಿಯನ್ ಅಂತ ಅಲ್ಲ, ಬಟ್ ಅಂಡರ್ ವಾಟ್ ಸರ್ಕಮ್ಸ್ಟೆನ್ಸಸ್ ಆಗ್ತಿದೆ ಅನ್ನೋದನ್ನು ನೋಡಬೇಕು. ಅದರ ಬಗ್ಗೆ ಗಮನಿಸಬೇಕು. ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಆಗ್ತಾ ಇದೆ, ಆಮಿಷಗಳು ಜಾಗ ಇದೆಯೇನು ಸಂವಿಧಾನದಲ್ಲಿ? ಅದಕ್ಕೆ ಫ್ರೀ ಸ್ಪೀಚ್ ರಿಲಿಜನ್ನು ಪ್ರಾಕ್ಟೀಸ್ ಮಾಡಿ ಅಂತ ಇದೆ ಅನ್ನೋ ಕಾರಣಕ್ಕೆ ವೇರ್ ಇಸ್ ಇಟ್ ಇನ್ ಸಂವಿಧಾನದಲ್ಲಿದೆ? ಆಮಿಷಕ್ಕೆ ಜಾಗ ಇದೆ, ಆಮಿಷದಲ್ಲೂ ಮಾಡಿಕೊಳ್ಳಬಹುದು ಅಂತ ಎಲ್ಲಿದೆ? ಎಲ್ಲಿದೆ? ಎಸ್. ಪಾಕ್ ಮಾಜಿ ವೇಗಿ ಶೋಯಬ್ ಅಖ್ತರ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಯಂತ್ರಣವಿಲ್ಲದ ಮನಸ್ಸೇ ದೊಡ್ಡ ಶತ್ರು ಎಂಬ ಭಗವದ್ಗೀತೆಯ ಸಂದೇಶವನ್ನ ಕೃಷ್ಣನ ಫೋಟೋ ಸಮೇತ ಶೇರ್ ಮಾಡಿದ್ದಾರೆ. ಇದಕ್ಕೆ ಪರ ವಿರೋಧ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಎಷ್ಟೇ ವಿರೋಧ ಬಂದರೂ ಅವರೇನು ಡಿಲೀಟ್ ಮಾಡಿಲ್ಲ. ಈ ಪೋಸ್ಟಿಗೆ ಮುಸ್ಲಿಂ ಮೂಲಭೂತವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಶೋಯಬ್ ಅಖ್ತರ್ ಏನು ಹೆದರ್ಕಬೇಡ್ರಿ, ಬಿಡ್ರಿ. ಯಾಕೆ ಸರ್? ಇಂಡಿಯಾಕ್ಕೆ ಫೋನ್ ಮಾಡಿ ಒಂದು 6 ಸೆಕ್ಯುಲರ್ ಸೋಗಲ್ಲಿರುವಂಥವ್ರು ಯಾರೋ ನಿಮ್ಮನ್ನು ಡಿಪೆಂಡ್ ಮಾಡ್ಕೊತಾರೆ, ಅಥವಾ ನಿಮಗೆ ಪ್ರೊಟೆಕ್ಷನ್ ಕೊಡ್ಬೋದು. ಇಂಡಿಯಾದಲ್ಲಿ ದಿಸ್ ಇಸ್ ವಾಟ್ ಐ ಸೇ. ನಿನ್ನೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಿದ್ರಲ್ಲ, ಅಸಹಿಷ್ಣುಗಳು, ಹಿಂಸಾವಾದಿಗಳು ಅಂತೆಲ್ಲ, ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿಲ್ಲ. ಐ ಅಗ್ರಿ. ನಾವು ರಿಯಾಕ್ಟ್ ಮಾಡ್ತಾರೆ, ಮಾಡಬೇಕು. ಯಾಕೆ ಸಿದ್ದರಾಮಯ್ಯ ಇದಕ್ಕೆ ಮಾತಾಡ್ತಾ ಇಲ್ಲ, ಯಾಕೆ ಇದಕ್ಕೆ ರಾಹುಲ್ ಗಾಂಧಿ ಮಾತಾಡ್ತಿಲ್ಲ ಅಂತ ಕೇಳೋಕ್ಕಾಗಲ್ಲ ನಾವು ಯಾವುದೋ ದೇಶದ್ದು. ಬಟ್ ಹೇಳೋದು ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು ಅಲ್ವಾ? ಹಾಕೋದನ್ನು ವಿರೋಧ ಮಾಡ್ತಾರೆ ಅಂತಂದ್ರೆ ಯಾವ ಮನಸ್ಥಿತಿ? ಹಂಗೆ ಅವರು ಡೊಂಗಿಗಳು, ಆ ಮೂಲಭೂತವಾದಿಗಳು ಪಕ್ಕ ಡೊಂಗಿಗಳು ಅವುವೇ. ಯಾಕಂದ್ರೆ ಅವಕ್ಕೂ ಇದು ಬಿಸ್ನೆಸ್ಸು. ಅವು ಇದು ಮಾಡದೇ ಇದ್ರೆ ಅವು ಕುಳಿಗಾಲ ಇಲ್ಲ. ಈ ಆಂದೋಲನ ಜೀವಿಗಳಿದ್ದಂಗೆ ಕೆಲವರಲ್ಲಿ, ಎಲ್ಲರೂ ಅಲ್ಲ, ಕೆಲವರು. ಆಂದೋಲನವೇ ಅವರ ಜೀವನ. ಹಾಗೆ ಇವರು ಮೂಲಭೂತವಾದಿಗಳಿಗೆ ಅದೇ ಜೀವನ. ಎಲ್ಲದನ್ನು ವಿರೋಧ. ಯಾಕೆ ಬೇರೆ ಯಾರ್ಯಾರು ಏನೇನೋ ಮಾಡಿದ್ರೆ ಅದಕ್ಕೆಲ್ಲ ಮಾತಾಡಲ್ಲ ಅವರು. ತಗಲಾಕೊಳ್ಳೋರು ಮಾತ್ರ ಮಜಾ ತಗೊಳ್ಳೋದು ಇವರು. ಅವ್ರು ಹಾಕಿದ್ದು ಬಿಟ್ಟಿದ್ದು ಅವ್ರ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಆದರೂ ಏನಪ್ಪ ಶೋಯಬ್ ಅಖ್ತರ್ ಸ್ವಲ್ಪನೂ ಬುದ್ಧಿ ಇಲ್ಲ. ಯಾಕೆ ಸರ್? ಕೃಷ್ಣಂದು ಹಾಕ್ಬಿಟ್ಟು ಹಾಕ್ತಾರಪ್ಪ, ಏನಪ್ಪ ಅವನೊಬ್ಬ ದೇವ್ರ? ಏನವನು? ಭಾಳ ತಪ್ಪು ಮಾಡಿದ್ದಾರೆ ಜೀವನದಲ್ಲಿ. ವೆರಿ ಸ್ಯಾಡ್.